ಬಳ್ಳಾರಿ ಜಿಲ್ಲೆಯನ್ನು ಗಣಿನಾಡು, ಬಿಸಿಲನಾಡು ಎಂದು ರಾಜ್ಯ ರಾಷ್ಟ್ರ ಜನ ಬಿಂಬಿಸುತ್ತಾರೆ. ರಾಜಕೀಯ ಚದುರಂಗದ ಆಟಗಳಿಗೆ ಬಳ್ಳಾರಿ ಆಗಾಗ ಸಾಕ್ಷಿಯಾಗುತ್ತಲೇ ಬಂದಿದೆ. ಬಳ್ಳಾರಿ ಆಂಧ್ರ ಗಡಿ ಭಾಗದಲ್ಲಿ ಇದ್ದರೂ ಶ್ರೀಮಂತವಾಗಿ ಉಳಿದುಕೊಂಡಿದೆ ಎಂದರೆ ತೆಲುಗು ಕನ್ನಡಿಗರು ಅಣ್ಣ ತಮ್ಮಂದಿರಂತೆ ಬಾಳುತ್ತಿರುವುದು. ಅನೇಕ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ರಾಜಕಾರಣಿಗಳನ್ನು, ಕಲಾವಿದರನ್ನು ಈಗಾಗಲೇ ಖಾಸಗಿ ಮಾಧ್ಯಮಗಳು ಪರಿಚಯಿಸುತ್ತಾ ಬಂದಿವೆ. ಇಂದು ಜನ್ ಟಿವಿಯಲ್ಲಿ ದೇಶಕ್ಕಾಗಿ ಸದಾ ದುಡಿಯುತ್ತಾ ಗಡಿ ಭಾಗದಲ್ಲಿ ಹಾಗೂ ಗಡಿ ಒಳಗಡೆ ಕಾರ್ಯನಿರ್ವಹಿಸುತ್ತಿರುವ ಅಪ್ಪಟ ದೇಶಾಭಿಮಾನಿಗಳು, ಕನ್ನಡಾಭಿಮಾನಿಗಳಾದ ಸೈನಿಕರನ್ನು ಪರಿಚಯಿಸುವ ಸಣ್ಣ ಪ್ರಯತ್ನ ಈ ನಮ್ಮ ಸೈನಿಕರ ಜೊತೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಕನ್ನಡ ನಾಡಿನ ಎಲ್ಲ ಕನ್ನಡ ಕಣ್ಮಣಿಗಳಿಗೆ ನಮ್ಮ ಬಳ್ಳಾರಿಯ ಜನ್ ಟಿವಿ ಪರವಾಗಿ 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ಇವತ್ತು ಕನ್ನಡ ನಾಡಿನ ಹಬ್ಬ, ಸಂತೋಷದ ಹಬ್ಬ. ಆದರೆ ಇವತ್ತು ಇನ್ನೊಂದು ದುಃಖದ ಸಂಗತಿ ಅಂದರೆ ನಮ್ಮ ನಾಡಿನ ಕಣ್ಮಣಿ, ಖ್ಯಾತ ನಟ, ಯುವರತ್ನ ಅಂತೇಳಿ ಅಪ್ಪು ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣವನ್ನು ತಡೆಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಖುಷಿಯಾಗಿ ಕನ್ನಡ ನಾಡಿನ ಹಬ್ಬವನ್ನು ಆಚರಣೆ ಮಾಡುವಂಥ ಸ್ಥಿತಿಯಲ್ಲಿ ಅವರ ಅಗಲಿಕೆಯ ನೋವು ತಡ್ಕೊಳ್ಳುವಂಥ ಶಕ್ತಿ ಎಲ್ಲ ಕನ್ನಡ ನಾಡಿನ ಬಂಧುಗಳು, ಅವರ ಕುಟುಂಬ, ದೇವರು ದಯಪಾಲಿಸಲಿ ಅಂತ ನಮ್ಮ ಜನ್ ಟಿವಿ ಪರವಾಗಿ ಕೇಳ್ತಾ, ಇವತ್ತು ನಮ್ಮ ಜನ್ ಟಿವಿ ಪರವಾಗಿ ಇವತ್ತು ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿ ಅವರಿನ್ನೂ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥವ್ರನ್ನ ಗುರುತಿಸಿ ಒಂದಿಷ್ಟು ಅವರ ಮಾತುಗಳನ್ನು ಕೇಳಿ ದೇಶಕ್ಕೆ, ನಾಡಿಗೆ ಅವರಿಂದ ಶುಭ ಸಂದೇಶಗಳನ್ನು ನೀಡಲಿಕ್ಕೆ ನಾವು ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಬಳ್ಳಾರಿ ಭಾಗದ ಪರಮದೇವನಹಳ್ಳಿ ಬಸಪ್ಪನ ಮಗ ಈಶ್ವರಪ್ಪ ಅನ್ನುವಂಥ ಸೈನಿಕರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಜನ್ ಟಿವಿ ಪರವಾಗಿ ಈಶ್ವರಪ್ಪ ಸರ್ ಅವರೇ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೀವಿ. ಹಾಗೂ 66ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಈ ಸಂದರ್ಭದಲ್ಲಿ ತಾವು ಇವತ್ತು ನಾಡಹಬ್ಬ, ಅದರ ಜೊತೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣ, ತಾವು ಏನು ಹೇಳಕ್ಕೆ ಬಯಸ್ತಾರೆ ಸರ್? ಮೊದಲಿಗೆ ಸಮಸ್ತ ಕರ್ನಾಡಿನ ಕನ್ನಡಿಗರಿಗೆ 66ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ 66ನೇ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವುದಕ್ಕೆ ಮನೆ ಮುದ್ದಿನ ಮಗನಾದಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ, ಹೆಮ್ಮೆಯ ನಟ, ಸ್ಯಾಂಡಲ್ವುಡ್ಗೆ ಒಂದು ಬ್ಯಾಲೆನ್ಸ್ ಆದಂಥ ಒಂದು ಪಾತ್ರವನ್ನು ಮಾಡಿ, ಉತ್ತಮವಾದಂಥ ಸಮಾಜ ಸೇವೆ ಕೂಡ ಮಾಡಿ ಎಲ್ಲವನ್ನು ತ್ಯಾಜಿಸಿ ಈ ದಿನ ನಮ್ಮ ಆಗಸದಲ್ಲಿ ತಾರೆಯಾಗಿ ಉಳ್ಕೊಳ್ಳುತ್ತಿರುವಂಥ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ, ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ. ಸರ್, ಈಶ್ವರಪ್ಪ ಸರ್, ಈಗ ತಾವು ನಮಗೆ ಎಲ್ಲೋ ಅಕ್ಕಪಕ್ಕದ ಮನೆಗಳಲ್ಲಿ ಗಲಾಟೆ ಆಗ್ತದೆ ಅಂದರೆ ಭಯಭೀತರಾಗ್ತಾರೆ. ಆದರೆ ಜಮ್ಮು ಕಾಶ್ಮೀರ ಅಂತ ಪ್ರದೇಶ, ಅಲ್ಲಿ ಯಾವಾಗ ಅನಾಹುತ ಆಗ್ತಿತ್ತು, ಯಾವಾಗ ಪ್ರಾಣ ಹೋಗ್ತಿತ್ತು ಅನ್ನುವಂಥ ಭಯದಲ್ಲಿತ್ತು. ಹಾಗಾಗಿ ಅಂಥ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತಾವು ಸೈನಿಕರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನಮಗೆ ಹೆಮ್ಮೆ, ಈ ನಾಡಿನ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ನಾವು. ಹೀಗಾಗಿ ನೀವು ಪರಮದೇವನಹಳ್ಳಿ ಪೀಡಿಯಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ತಾವು ಅಲ್ಲಿ ಅಂಥ ಕಾಶ್ಮೀರದಲ್ಲಿ ಹೋಗಿ ನೀವು ಯುದ್ಧಭೂಮಿಯಲ್ಲಿ ಹೋರಾಟವನ್ನು ಮಾಡುವಂಥ ಸ್ಥಿತಿ ಹೋಗಲಿಕ್ಕೆ ಮೊಟ್ಟಮೊದಲು ಏನು ನಿಮಗೆ ಪ್ರೇರಣೆ ಆಯಿತು? ಹೋಗಲಿಕ್ಕೆ ಯಾವ ಥರ ನಿಮ್ಮ ಮನಸ್ಥಿತಿ ಬಂತು ಅಂತ? ನನಗೆ ಪ್ರೇರಣೆ ಅಂತ ಆಗುವಂಥ ಮನಸ್ಥಿತಿ ಉದ್ಭವ ಆಗಿದೆ ನನ್ನ ಮನೆಯಲ್ಲಿ ತಾಯಿ, ಅವರ ಸೇವೆ, ಕುಟುಂಬ ಜೊತೆ ಒಡನಾಟ, ಇಲ್ಲ ಸಮಾಜ ಜೊತೆ ಅವರು ಮಾಡುವಂತ ಕಾರ್ಯಗಳು, ಸೇವೆಗಳು, ಅವರಿಂದಲೇ ತಂದೆ ತಾಯಿ, ಮೊಟ್ಟ ಮೊದಲನೇ ತಾಯಿ, ಅವರಿಂದಲೇ ನನ್ನ ಪ್ರೇರಣೆ. ದೇಶಕ್ಕಾಗಿ, ಸಮಾಜಕ್ಕಾಗಿ ಏನೋ ಒಂದು ನನ್ನ ವತಿಯಿಂದ ಕೊಡುಗೆಯನ್ನು ಕೊಡಬೇಕನ್ನೋ ಉದ್ದೇಶಕ್ಕೆ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸಬೇಕು. ಮನೆ ಮೊದಲ ಪಾಠ ಶಾಲೆ
ಜನನಿ ತಾಯಿ ಮೊದಲು ಗುರು ಅನ್ನುವಂಗೆ ತಾಯಿನೇ ಪ್ರೇರಣೆ ಅಂತ ಹೇಳಿದ್ರೆ ಈ ವಿದ್ಯಾಭ್ಯಾಸದ ಅವಧಿಯಲ್ಲಿ ಶಾಲೆಯ ಗುರುಗಳು ಮತ್ತೆ ನಿಮ್ಮ ಸ್ನೇಹಿತರು ಏನು ಹೇಳ್ತಾರೆ? ನೀವು ಹೋಗ್ಬೇಕಾದ್ರೆ ಮೀಟಿಂಗ್ ಸೇರ್ಬೇಕಾದ್ರೆ ನೀವು ಏನು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ನೀವು ಹೋಗ್ಲಿಕ್ಕೆ ಹೆಂಗೆ ಕಾರಣ ಏನು? ಹೋಗ್ಲಿಕ್ಕೆ ಕಾರಣ ನನ್ನ ತಂದೆಯವರು ವಿದ್ಯಾಭ್ಯಾಸ ಉನ್ನತವಾದಂತಹ ವಿದ್ಯಾಭ್ಯಾಸ ಕೊಡಿಸುವಂತ ಆರ್ಥಿಕ ಸ್ಥಿತಿ ಅವರಲ್ಲಾಗಲಿ ಕುಟುಂಬದಲ್ಲಾಗಲಿ ಇದ್ದೇ ಇತ್ತು. ನನಗೆ ಮೆಡಿಕಲ್ ಸೀಟ್ ಆಗಲಿ ಇಲ್ಲ ಇಂಜಿನಿಯರಿಂಗ್ ಸೀಟ್ ಆಗಲಿ ಅದನ್ನು ಕೊಡಿಸುವಂತ ಸಾಮರ್ಥ್ಯ ತಂದೆಯ ಕುಟುಂಬದಲ್ಲಿ ಅದಿತ್ತು. ಆದ್ರೂ ಕೂಡ ನಾನು ವಿದ್ಯಾಭ್ಯಾಸ ಮಾಡ್ಕೊಳ್ಳಾರೆ ಸಮಯ ಕಳ್ಕೊಂಡು ಬಹಳ ಸಮಯ ವ್ಯರ್ಥ ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಾರೆ ಅಂತ ಸ್ಥಿತಿ ಉದ್ಭವ ನಾನು ಸ್ವತಃ ಮಾಡಿಕೊಂಡು ಆತರ ನಿರ್ಮಾಣ ಮಾಡ್ಕೊಂಡ ನಂತರ ತಾಯಿಯ ಒಂದು ಅವರ ಪರಿಕಲ್ಪನೆ, ಅವರ ಒಂದು ಶೈಲಿ, ಅವರ ಒಂದು ಸೇವೆಯನ್ನು ನೋಡಿ ಅಲ್ಲಿಂದ ನನ್ನ ಮನಸ್ಸನ್ನ ಬದಲಾವಣೆ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡದೇ ಇದ್ರೂ ಕೂಡ ಏನಾದ್ರು ಸಲ್ಲಿಸಬಹುದು, ನಾವು ಸೇವೆ ಮಾಡಬಹುದು ಸಮಾಜಕ್ಕಾಗಿ ಇಲ್ಲ ಇದ್ರು ದೇಶಕ್ಕಾಗಿ ಅಂತೇಳಿ ಅಲ್ಲಿಂದನೇ ನಮಗೆ ಈ ಮಂದಾಳದಲ್ಲಿ ಹುಟ್ಟಿದ್ದು ಹೋಗ್ಬೇಕನ್ನೋ ಒಂದು ಪ್ರೇರಣೆ ಸಿಗುತ್ತೆ. ಮನೆಯಲ್ಲಿ ಅವ್ರು ಏನಾದ್ರು ವಿದ್ಯಾಭ್ಯಾಸ ಮಾಡಿಸಿ ಇಂಜಿನಿಯರಿಂಗ್ ಡಾಕ್ಟರ್ ಪಡಿಸ್ಬೇಕಂತ ಅವ್ರನ್ನ ಇಟ್ಟು ನೀವು ಉಡಾವಣಾಗಿ ಶಾಲೆ ಕಾಲೇಜ್ ತಿರುಗಾಡ್ಬಿಟ್ರೆ ಆದ್ರೆ ಅದ್ರಲ್ಲಿ ನಿಮ್ಮ ಗುರಿ ಬಿಟ್ಟಿರಿ ನೋಡ್ರಿ. ಅದಕ್ಕಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾನು SLC ಫೇಲ್ ಆದೆ, ಕಾಲೇಜ್ನಲ್ಲಿ ಫೇಲ್ ಆದೆ, ನನಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರಿ, ಇಂಜಿನಿಯರಿಂಗ್ ಸೀಟ್ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರಿ, ಪರ್ಸೆಂಟೇಜ್ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರಿ. ಈ ಥರ ಮಾಡ್ಕೋಬಾರ್ದು. ಇವರು ಸ್ಫೂರ್ತಿಯಾಗಿದ್ದಾರೆ ನೋಡ್ರಿ. ಓದಿನಲ್ಲಿ ನಾವು ಇದ್ದದೇ ಅಂತೆಲ್ಲ ಪ್ರತಿಯೊಂದು ಬದುಕಲಿಕ್ಕೆ ಬಹಳ ಅವಕಾಶಗಳಿದ್ದಾವೆ. ಹಾಗಾಗಿ ಓದಿಲ್ಲ ಅಂತ ತಕ್ಷಣ ಅವರೇನು ಎದೆ ಬಂದಿಲ್ಲ. ಅದೆಲ್ಲ ಅಂದ್ರೆ ನೆಕ್ಸ್ಟ್ ನಾವು ಮಿಲಿಟ್ರಿಗೆ ಹೋಗ್ಬೋದು, ಸೈನಿಕರಾಗ್ಬೋದು ಅನ್ನುವಂಥದ್ದು ಆತ್ಮಸ್ಥೈರ್ಯ ಬಂದಿದೆಯಲ್ಲ. ಇವತ್ತು ಅವರು ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಸೈನಿಕ ದಿಟ್ಟ ಹೋರಾಟ ಮಾಡ್ತಾನಂದ್ರೆ ಪ್ರಾಣವನ್ನು ಒತ್ತೆ ಇಟ್ಟು ಅದು ವಿದ್ಯಾಭ್ಯಾಸವನ್ನು ಮುಖ್ಯ ಅನ್ನುವಂಥದ್ದು ಇವರಿಂದ ತೋರ್ಪಡಾಗ್ತದೆ. ಹಾಗಾಗಿ ಎಲ್ಲ ಮಕ್ಕಳು ಹೇಳ್ತಾ ಇದ್ದೀವಿ, ಯಾವುದು ಕೂಡ ಅದೇ ಅಂತ ಗುರಿ ಇರಬೇಕು. ಆದರೆ ಅದಾಗಿಲ್ಲ ಅಂದ್ರೆ ಮತ್ತೆ ಅವಕಾಶಗಳಿದ್ದಾವೆ. ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನುವಂಥದ್ದು. ಇವ್ರು ಮನಸ್ಸು ಮಾಡಿದ್ರೆ ವೈದ್ಯರು, ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ಬೋದಾಗಿತ್ತು. ಆದರೆ ಅದು ಇಲ್ಲದ್ರೂ ಕೂಡ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ನೀಡಿದ್ವಿ ಸರ್. ಈಗ ನೀವು ಆಯ್ತು ಎಲ್ಲ ಈ ಒಂದು ಸೈನಿಕ ಆಗಲಿಕ್ಕೆ ಒಂದು ತರಬೇತಿ ಬೇಕಾಗ್ತದೆ. ನೀವು ಹೋಗ್ಲಿಕ್ಕೆ ಏನು ಯಾವ ಥರ ನೀವು ತರಬೇತಿಯನ್ನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ? ಬಾಡಿ ಫಿಟ್ನೆಸ್ ಬೇಕು, ಏನು ನಿಮಗೆ ವಿದ್ಯಾಭ್ಯಾಸ ಏನು ಕೇಳಿದ್ರು, ಎಷ್ಟು ಬೇಕಾಗಿತ್ತು ಅಂತ ಹೋಗ್ಲಿಕ್ಕೆ? ವಿದ್ಯಾಭ್ಯಾಸ ಮಾಡದಿದ್ರು ಕೂಡ ತರಬೇತಿ ತಗೊಳ್ಳೋದಕ್ಕೆ ಆ ಕಾಲದಲ್ಲಿ 15 ವರ್ಷ ಇಲ್ಲ 19-20 ವರ್ಷ ಕೆಳಗೆ ಆ ತರ ತರಬೇತಿ ಶಿಬಿರ ಕೂಡ ಎಲ್ಲೂ ಇದೆ. ಈ ಯಾವ ತರ ಈ ಒಂದು ಜನರೇಷನ್ ಯಾವ ತರ ಇದೆ, ನಮ್ಮ ಕಾಲದಲ್ಲಿ ಆ ಒಂದು ಶಿಬಿರಗಳು ಇಲ್ಲೇ ಇಲ್ಲ. ನಾವೇ ಗೆಳೆಯರ ಮುಖಾಂತರ ಇಲ್ಲ ನಮ್ಗಿಂತ ಸೀನಿಯರ್ಸ್ ಯಾರಾದ್ರೂ ಯಾವ ತರ ಜಾಯಿನ್ ಆಗಿ, ಇಲ್ಲ ಪೊಲೀಸ್ ಇಲಾಖೆಲಾಗ್ಲಿ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಆಗಲಿ, ಇನ್ಯಾವ ಬೆಲ್ಟ್ ಫೋರ್ಸ್, ಎನಿ ಫೋರ್ಸ್ ಅಲ್ಲಿ ಯಾವ ತರ ಅವ್ರು ಜಾಯಿನ್, ಯಾವ ತರ ಅವ್ರ ಶಿಬಿರ ತರಬೇತಿ ಅವರೊಂದು ಅನುಭವ ತಿಳ್ಕೊಂಡು ನಾವು ಅದರ ಒಂದು ಪ್ರಯತ್ನ ನಾವು ಮಾಡಿ ಈ ತರ ಗಡಿ ಭದ್ರತಾ ಪಡೆಯಕ್ಕಿಂತ ಮುಂಚೆ ಕೇಂದ್ರೀಯ ಮೀಸಲು ಪಡೆ CRPF ಇದು ಮತ್ತೆ CIS ಕೂಡ ಪ್ರಯತ್ನ ಮಾಡಿದೆ. ಅದರಲ್ಲೂ ಕೂಡ ಚರ್ಚಿಸಲ್ವಾಯಿತು. ಮತ್ತೆ ಸ್ವಲ್ಪ ದೈಹಿಕವಾಗಿ ಫಿಟ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಜಿಮ್ ಸೇರ್ಕೊಂಡು ಚೆಸ್ಟ್ ಎಲ್ಲ ಬ್ರಾಡ್ ಮಾಡ್ಕೊಂಡು ಆಮೇಲೆ BSF ಅಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ ಹೋಗಿ ತರಬೇತಿ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು 11 ದಿನ ಚಿತ್ರದುರ್ಗದಲ್ಲಿ ನಮ್ಮ ಶಿಕ್ಷಣ ನಡೀತಲ್ಲಿ ತರಬೇತಿ ಶಿಕ್ಷಣ ಅಲ್ಲ, ಅಲ್ಲಿ ಒಂದು ಇಂಟರ್ವ್ಯೂ ನಡೀತು. 11 ದಿನ ಇಂಟರ್ವ್ಯೂ ಮುಗಿದ ನಂತರ ಸೆಲೆಕ್ಟ್ ಆಗಿ ನಾವು ಹೋಗಿ. ಯಾಕಂದ್ರೆ ಅವ್ರ ಬಾಡಿ ಚೆಸ್ಟ್ ಇಷ್ಟೇ ಇರಬೇಕು, ಹೈಟ್ ಇಷ್ಟೇ ಇರಬೇಕು ಅಂತ ಮೊದಲೇದು. ಆಮೇಲೆ ಅವ್ರು ಸ್ಪೋರ್ಟ್ಸ್ ಹೆಂಗಂದ್ರೆ ನೆಕ್ಸ್ಟ್ ನಾವು ತಮಾಷೆ ಹೇಳ್ತಾ ಇದ್ದೀನಿ, ನಾನು ಕೂಡ ಪೊಲೀಸ್ ಆಗ್ಬೇಕಂತ ಬಹಳ ಆಸೆ ಇತ್ತು. ಅವಾಗೆಲ್ಲ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಬಹಳ ಇತ್ತು. ಅದಕ್ಕೆ ಲೆಟರ್ ಕಳಿಸ್ತಿದ್ರು. ಅವಾಗೆಲ್ಲ ಅಂದ್ರೆ ಏನಾರ ಇಂಟರ್ವ್ಯೂ ಇದ್ರೆ ಲೆಟರ್ ಕಳಿಸ್ತಿದ್ರು. ಪೊಲೀಸ್ ಇಂಟರ್ವ್ಯೂ ಕರೆದಿದ್ರು. ನಾನು ಲೆಟರ್ ಬಂದಿತ್ತು 15 ಪೈಸೆ ಕಾರ್ಡ್ ನಮ್ಮೂರಲ್ಲಿ ಇಬ್ಬರಿಗೂ ಹೋಯ್ತು, ನನಗೆ ಬಂದಿತ್ತು.
ಪೊಲೀಸ್ ಆಗ್ಬೇಕಂತ ಆಸೆ ಬಂದು ಇಲ್ಲೇ ಗ್ರೌಂಡ್ನಲ್ಲಿ ತರಬೇತಿ. ಅದೇನಂದ್ರೆ ಮೊದಲು ಒಂದು ದಾರ ಕಟ್ಟಿದ್ದು, ಫಸ್ಟ್ ದಾರ ಆಯಿತು, ಅದನ್ನು ತಟ್ಟಬೇಕಲ್ಲ, ನಂದೇನು ತಟ್ಟು, ನಮ್ಮ ತಟ್ಟಲ್ಲ ಹಂಗೆ ಹಿಂದಕ್ಕೆ ಬರಬಾರ್ದು ಅಲ್ಲಿ ಮೊದಲು ಬಳಸಿದೆ. ಅಸಾಕಾಂಕ್ಷೆಗಳು ಇರ್ತಾವೆ, ಆದ್ರೆ ಅದು ಹಿಡಿಯೋದು ಬಿಡಬಾರ್ದು. ಈಗ ನೀವು ಚೆಸ್ಟ್ ಬರಲಿಲ್ಲ ಅಂತ ಹೇಳಿ ಬಿಡಲಿಲ್ಲ, ಮತ್ತೆ ಪ್ರಯತ್ನ ಮಾಡಿ ಪ್ರಿಪೇಸ್ ಮಾಡ್ಕೊಂಡ್ರಿ, ಮತ್ತೆ ಬಂತು ಸೆಲೆಕ್ಷನ್, ಅದು ಭಾಳ ಸಂತೋಷ. ಇದು ಬೇಕಾಗಿದೆ, ಮರಳಿ ಅದು ನಾವು ಮಾಡೋದು ಆಗಲ್ಲ ಅಂತ ನಿರುತ್ಸಾಹ ಆಗ್ಬಾರ್ದು ಅನ್ನೋದು ಆಗಿದೆ ಸರ್. ಈಗ ನಿಮ್ಮ ಮನೆಯಲ್ಲಿ ಇಂಥದೇ ಉದ್ಯೋಗ ಹೋಗ್ಬೇಕು, ಇಂಥದೇ ಇರಬೇಕು, ನಮ್ಮನೆ ಹತ್ರ ಇರಬೇಕು, ಇಲ್ಲೇ ನಮ್ಮನೆ ಮಗ ಆಗಿರ್ಬೇಕು ಅಂತ ಬಯಸ್ತಾರೆ. ಮತ್ತು ನೀವು ಹೋಗುವಂಥ ಸಂದರ್ಭದಲ್ಲಿ ಏನಂದ್ರು, ಬೇಡ ಅಂದರು ಅಥವಾ ಇಲ್ಲೇ ಅಂದರು, ಏನು ಮನೆ ಪ್ರತಿಕ್ರಿಯೆ, ಮನೆಯಲ್ಲಿ ಸಂಬಂಧಿಕರಾಗಲಿ, ತಂದೆ ತಾಯಿ ಅಣ್ಣ ತಮ್ಮಂದರಾಗಲಿ? ಮನೆಯಲ್ಲಿ ನಾನು ಕೂಡ ಹಿರಿಯ ಮಗ, ಒಬ್ಬನೇ ಮಗ, ತಂಗಿ ಮೂವರು. ತಂದೆ ತಾಯಿಯನ್ನು ಅವರ ಮನ ಒಲಿಸಿ ಪ್ರಯತ್ನ ಪಟ್ಟು ಅವರ ಮನವೊಲಿಸಿ ಅವರ ಆ ತರದ ಕಷ್ಟದ ಸಮಯ ಉದ್ಭವ ನನ್ನ ಜೀವನದಲ್ಲಿ ಬಂತು ಅಂದ್ರೆ ನಾನು ಮತ್ತೆ ಮರಳಿ ವಾಪಸ್ ಬರ್ತೀನಿ ಅಂತ ಹೇಳಿ ಮನವೊಲಿಸಿ ನಾವಿಟ್ಟಿಲ್ಲ ದೇಶಕ್ಕಾಗಿ, ಸಮಾಜಕ್ಕಾಗಿ ಹೊರಟಿರ್ತೀನಿ. ಉತ್ತಮ ಸಂದೇಶವನ್ನು ನೀಡಿದ್ದೇವೆ. ನಿಮಗೇನಾದ್ರೂ ಅಂತ ಸಂದರ್ಭದಲ್ಲಿ ಕಷ್ಟ ಅನಿಸಿದ್ರು ನಾನು ಮರಳಿ ಬರ್ತೀನಿ ಅಂತ ಮಾಡ್ತೀನಿ. ಎಂದಿಗೂ ಅವ್ರಿಗೆ ಆಗಿಲ್ಲ ಆ ವಿಷಯ ಇದ್ರೂ ಕೂಡ ಆ ವಿಷಯ ಯಾಕಂದ್ರೆ ಇದರಲ್ಲಿ ಹಿರಿಯ ಮಗ, ಅಕ್ಕ ತಂಗಿಯರು ಅವ್ರು ನೋಡಿಕೊಳ್ಳುವಂಥದ್ದು, ತಾಯಿ ನೋಡ್ಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿ ಒಳ್ಳೆ ಜವಾಬ್ದಾರಿ ಇರ್ತದೆ. ಈಗ 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಆ ಕಷ್ಟ ನಷ್ಟಗಳು ನೋಡಿದ್ರೆ ಭಯ ಆಗ್ತದೆ, ನಾವು ಟಿ ವಿ ನೋಡಿದ್ರೆ ಭಯ ಆಗ್ತದೆ. ಆ ಸನ್ನಿವೇಶಗಳು ಎಲ್ಲಿ ಹೆಜ್ಜೆಗೆ ಗುಂಡಿಟ್ಟು ಶೂಟ್ ಮಾಡ್ತಕ್ಕಂಥದ್ದು, ಅಂಥ ಸಂದರ್ಭದಲ್ಲಿ ಕೂಡ ನೀವು ಮೆಟ್ಟಿ ನಿಂತು ಕೆಲಸ ಮಾಡ್ತಕ್ಕಂಥ ಸಂತೋಷ. 18 ವರ್ಷಗಳಾದಮೇಲೆ ತಾವು ಗುಜರಾತ್ ಹೋಗ್ತೀರಿ ಅಂತ ಈಗ ರಜೆಗೆ ಬಂದಿದೆ, ನಾಡ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತೀರಿ, ಭಾಳ ಸಂತೋಷ ಸರ್. ನೀವು ಈ ಕುಟುಂಬವನ್ನೆಲ್ಲ ಬಿಟ್ಟು, ಪರಿಸರವನ್ನು ಬಿಟ್ಟು ಅಲ್ಲಿ ಇರ್ತಕ್ಕಂಥ ಯಾವ ಥರ ಹೊಂದಾಣಿಕೆ ಆಗಲಿ, ಸ್ನೇಹಿತರಾಗಲಿ, ಊಟ ಆಗಲಿ, ಇಲ್ಲೇ ಊಟ ಪರಿಸ್ಥಿತಿ ಬೇರೆ, ಇಲ್ಲೇ ಭಾಷೆ ಬೇರೆ, ಅಲ್ಲಿ ನೆಲ ಬೇರೆ, ಅಲ್ಲೇ ಸ್ನೇಹಿತರು ಬೇರೆ, ಅಲ್ಲೇ ಊಟ ಬೇರೆ, ಅಲ್ಲೇ ಗಾಳಿ, ಯಾವ ಥರ ನಿಮ್ಗೆ ಹೊಂದಾಣಿಕೆ ಆಗಲಿ ಕಷ್ಟ ಆಗ್ತದೆ? ಸೈನಿಕರ ಅರಸೇನೆ ಪಡೆ ಆಗಿರ್ಬೋದು, ಇಲ್ಲ ಸೇನೆ ಆಗಿರ್ಬೋದು. ಸೇನೆಯಲ್ಲಿ 3 ಏರ್ ಫೋರ್ಸ್, ನೇವಿ, ಆರ್ಮಿ, ಇಲ್ಲ ಅರಸೇನೆ ಪಡೆಯಲ್ಲಿ 6 ಫೋರ್ಸ್, ಪ್ಯಾರಾಮಿಲಿಟರಿ ಫೋರ್ಸ್ ಅಲ್ಲಿ CRPF, CISF, BSF, ITBP, SSB, ಅಸ್ಸಾಂ ರೈಫಲ್ಸ್. ಈ 6 ಫೋರ್ಸು ಗೃಹ ಮಂತ್ರಿ ನಮ್ಮ ಅಮಿತ್ ಶಾ ಅವರ ಅಂಡರಲ್ಲಿ ಬರುತ್ತೆ. ಸೇನೆ ಬಂದು ರಾಷ್ಟ್ರಪತಿ ಅವರ ಅಂಡರಲ್ಲಿ ಬರುತ್ತೆ. ಪ್ರತಿಯೊಂದು ಸೇನೆಯಲ್ಲೂ, ಪ್ರತಿಯೊಂದು ಅರಸೇನೆ ಪಡೆ ಆಗಲಿ, ಇಲ್ಲ ಸೇನಾ ಪಡೆಯಲ್ಲಾಗಲಿ 9 ತಿಂಗಳು ತರಬೇತಿ, ಪ್ರತಿಯೊಬ್ಬ ಸೈನಿಕರಿಗೂ 9 ತಿಂಗಳು ತರಬೇತಿ ನೀಡಲಾಗುತ್ತೆ. ಈ ತರಬೇತಿ ಸಮಯ ಯಾವ ತರ ಅಂತೇಳಿ ನಾವು ತರಬೇತಿ ಪಡೆಯುವಂತ ಸಮಯದಲ್ಲಿ ನಮಗೆ ತರಬೇತಿಗಾರರು ನಮಗೆ ತಿಳಿಸಿದ್ದು, ಅದು ಅನುಭವ ಕೂಡ ಆಯ್ತು. ನಮಗೆ 9 ತಿಂಗಳು ಒಬ್ಬ ಗರ್ಭದಲ್ಲಿ, ತಾಯಿಯ ಮಡಿಯಲ್ಲಿ ಗರ್ಭದಲ್ಲಿ ಅದು ಯಾತನೆ ಪಡುವಂತ 9 ತಿಂಗಳ ಮಗು ಎಷ್ಟು ಕಷ್ಟ ಪಟ್ಟು ಹೊರಗೆ ಬರುತ್ತೋ ಅದೇ ವಿಧವಾಗಿ ನಾವು 9 ತಿಂಗಳು ಕಷ್ಟ ಪಡಬೇಕು. ಆ ವಿಷಯನ ನಮ್ಮ ತರಬೇತಿದಾರರು ಮೊದಲೇ ನಾವು ಯಾವಾಗ ತರಬೇತಿ ಕೇಂದ್ರಕ್ಕೆ ಬೆಂಗಳೂರಿನಿಂದ ಜಾಯಿನ್ ಆಗಿ ಜಮ್ಮು ಅಂಡ್ ಕಾಶ್ಮೀರ ಉಧಂಪುರ ತರಬೇತಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ತಿಳಿಸ್ಬಿಟ್ರು. ಅದು ನಾವು ತರಬೇತಿ ಮಾಡಬೇಕಾದ್ರೆ ಮುಂದೆ ಆ ಅನುಭವ ನಮಗೆ ಒಂದೇ ಮಾತು ಹೇಳಿದ್ರಿ, 9 ತಿಂಗಳು ಸಂಪೂರ್ಣ ಬೆಳವಣಿಗೆ ಆಗಿರ್ತಕ್ಕಂಥ ಮಗು ಪರಿಪೂರ್ಣ ಆಗಿರ್ತದೆ ಅಂತ. ಹಾಗಾಗಿ ನೀವು 9 ತಿಂಗಳು ತರಬೇತಿಯನ್ನು ಪಡ್ಕೊಂಡ ಮಾತ್ರ ಉತ್ತಮ ಸೈನಿಕನಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂಥ ಸರ್. ಈಗ ನೀವು ತರಬೇತಿಯನ್ನು ಪಡ್ಕೊಂಡು ಹೋಗ್ತೀರಿ, ಆ ತರಬೇತಿಯ ನಂತರ ನಿಮ್ಮ ಆಹಾರ ಏನೇನು ಇರ್ತದೆ, ಅಲ್ಲಿ ಏನೇನು ಆಹಾರ ಕೊಡ್ತಾರೆ, ಊಟದ ವ್ಯವಸ್ಥೆ ಹೆಂಗಿರ್ತದೆ, ಊಟ ಏನೇನು ತಿಂತೀರಿ? ಇದಕ್ಕಿಂತ ಮುಂಚೆ ನೀವು ಯಾವ ತರ ಹೊಂದಾಣಿಕೆ ಯಾವ ತರ ಆಗ್ತಿರೋದು ಅದೇ ಈ ತಿಂಡಿ ಬಗ್ಗೆ ಹೇಳ್ತೀವಿ. ಯಾವ ತರ ಊಟ ಏನೇನು 9 ತಿಂಗಳು ನಮಗೆ ತರಬೇತಿ ಕೊಟ್ಟಿದ್ದಾರೆ. ಯಾವುದೇ ವಾತಾವರಣದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ನಾವು ಆ ವಾತಾವರಣಕ್ಕೆ, ಇಲ್ಲ ಆಹಾರ ಪದ್ಧತಿಗೆ ನಮ್ಮ ಶರೀರವನ್ನು, ನಮ್ಮ ಆಲೋಚನೆಗಳನ್ನು ಎಲ್ಲವನ್ನು ಅತಿ ವೇಗವಾಗಿ ನಾವು ಪರಿವರ್ತನೆ ಮಾಡಿಕೊಂಡ್ರೆ ನಾವು
ಡ್ಯೂಟಿ ಆಗಲಿ, ನಮ್ಮ ಡ್ಯೂಟಿ ಆಗಲಿ, ನಮ್ಮ ರೆಸ್ಟ್ ಆಗಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಎಷ್ಟು ವೇಗವಾಗಿ ನಾವು ಹೊಂದಾಣಿಕೆ ಆಗ್ತದೆ ಅಷ್ಟು ನಮ್ಗೆ ಒಳ್ಳೆಯದು. ನಮ್ಮ ತರಬೇತಿ ಸಮಯದಲ್ಲಿ ಅದನ್ನೇ ನಾವು ಅನುಸರಿಸ್ತಾ ಬರ್ತೀವಿ. ಅದು ನಮ್ಮ ಜೀವನ ಶೈಲಿ ಆಗ್ತದೆ. ಕಷ್ಟ ಯಾವುದು ಆ ಒಂದು ಪ್ರಕ್ರಿಯೆ ನಮ್ಮ ಜೀವನದಲ್ಲಿ ಕೂಡ ಅಷ್ಟು ಅಳವಡಿಸೋದು ಕೂಡ ಉತ್ತಮ. ತರಬೇತಿ ಸಮಯದಲ್ಲಿ ಹಾಗಾಗಿ ಅದನ್ನು ಒಬ್ಬರಿಗೆ ಆಮೇಲೆ ಈಗೆಲ್ಲ ಮೀಡಿಯಾ ಡೆವಲಪ್ ಆಗಿದೆ, ಅದು ಗೊತ್ತಾಗ್ತದೆ. ಆವತ್ತು ಕಾಲಘಟ್ಟದಲ್ಲಿ ಆ ಥರ ನೀವು ದೇಹದಾಢ್ಯವನ್ನ ಮಾಡಲಿಕ್ಕೆ ಈಗೆಲ್ಲ ಜಿಮ್ಮು ಎಲ್ಲ ಕಸರತ್ತು ಅದಾವು, ಏನಿಲ್ಲ. ಯಾವ ಥರ ನೀವು ಫಿಸಿಕಲ್ ಫಿಟ್ನೆಸ್ ಮಾಡ್ಕೊಳ್ತಿದ್ರಿ, ಯಾವ ವ್ಯಾಯಾಮಗಳನ್ನು ಮಾಡ್ತಿದ್ರಿ, ಏನೇನು ಆಹಾರವನ್ನು ಸೇರಿದ್ರಿ? ಮೊದಲನೇದಾಗಿ ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ ಒಂದು ಸಂದೇಶ, ಸೈನಿಕರಿಂದ ಸಂದೇಶ ಹೇಳಬೇಕಾಗುತ್ತೆ. ಮನೆಯೇ ಏನಂದ್ರೆ ದೈಹಿಕವಾಗಿ ವ್ಯಾಯಾಮ ಶಾಲೆ ಅಂತ ನಾನು, ಕುಟುಂಬನೇ ವ್ಯಾಯಾಮ ಶಾಲೆ, ಮನೆಯ ಪರಿಸರವೇ ವ್ಯಾಯಾಮ ಶಾಲೆ. ಅದು ಹೇಗಂದ್ರೆ ಎಲ್ಲಾ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ಬೇಗ ನಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ಬೇಗ ಮಲ್ಕೊಂಡು ಬೇಗ ಸೂರ್ಯ ಉದಯೋಗಕ್ಕಿಂತ ಮುಂಚೆನೆ 4 ಗಂಟೆ ಇಲ್ಲ 4:30ಗೆ ಎದ್ದು ಏನಾದ್ರು ನಮ್ಮ ವಿದ್ಯಾರ್ಥಿನಿ ಆಗಿರ್ಬೋದು, ಮನೆಯಲ್ಲಿ ಏನ್ ಬೇಕಾದಂತ ಮನೆ ಕೆಲಸಗಳನ್ನು ಮಾಡಿಕೊಂಡು ನಾವು ಹುಡುಗರು ಬಾಯ್ಸ್ ಗರ್ಲ್ಸ್ ಅಂತೂ ಹೊರಗಡೆ ಬರೋದು ಸಾಮಾನ್ಯ ವರ್ಗದವರಾದ್ರೆ ಹೊರಗಡೆ ಬರೋದಿಲ್ಲ, ಉನ್ನತ ವರ್ಗದ ನಮ್ಗೆ ಹೇಳೋದಿಲ್ಲ. ಸಾಮಾನ್ಯ ವರ್ಗದವರಾದ್ರೆ ಹೊರಗಡೆ ಮನೆಯಲ್ಲೇ ತಮ್ಮ ಕಾರ್ಯಗಳನ್ನು ಮಾಡ್ಕೊಳ್ತಾರೆ. ಅಂತವ್ರು ಮನೆಯ ಆಕ್ಟಿವಿಟೀಸ್ ಮಾಡ್ಕೊಂಡು ಅವರ ಆರೋಗ್ಯ ಕಾಪಾಡಿಕೊಂಡು ಫಿಟ್ನೆಸ್ ಆಗಿ ಮೇಂಟೈನ್ ಮಾಡ್ಕೋಬಹುದು ದೈಹಿಕವಾಗಿ. ಅವರು ಬೆಳಿಗ್ಗೆ ಬೇಗ ಎದ್ರೆ ತಾನೇ ಎಲ್ಲದಕ್ಕೂ ಅನುಕೂಲವಾಗುತ್ತೆ. ಈಗ ಹುಡುಗರಾಗಿತ್ತು, ಅವರು ಮನೆಯಲ್ಲಿ ಎಲ್ಲರಿಗೂ ಕುಟುಂಬದ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಕುಟುಂಬಕ್ಕೆ ಸಹಕಾರ ಮಾಡಿಕೊಂಡು ಬೆಳಿಗ್ಗೆ ಬೇಗ ಮನೆಯಿಂದ ಹೊರಗಡೆ ಬಿಟ್ಟು ಸೈಕ್ಲಿಂಗ್ ಆಗಲಿ ಇಲ್ಲ ರನ್ನಿಂಗ್ ಆಗಲಿ ಒಂದು ಕನಿಷ್ಠ 3 ಕಿಲೋಮೀಟರ್ ಹುಡುಗರು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದಾಗಲಿ, ಸೈಕ್ಲಿಂಗ್ ಮಾಡೋದಾಗಲಿ, ನಾರ್ಮಲ್ ಎಕ್ಸರ್ಸೈಸ್, ಹೆವಿ ಎಕ್ಸರ್ಸೈಸ್ ಮಾಡೋ ಅವಶ್ಯಕ ಕೂಡ ಇದೆ. ನಾರ್ಮಲ್ ಎಕ್ಸರ್ಸೈಸ್ ಮಾಡೋದು ಕೂಡ ನಡೆಯುತ್ತೆ. ಅಲ್ಲ, ಎಂತ ಮಾತನ್ನು ಹೇಳಿದ್ರು ನಿಜವಾಗ್ಲೂ ಇದು ನಾಡಿಗೆ ಬೇಕಾಗಿತ್ತು, ದೇಶಕ್ಕೆ ಬೇಕಾಗಿತ್ತು. ನಮ್ಮ ಜಂಟಿ ಮುಖಾಂತರ ಇಷ್ಟಪಡ್ತಾ ಇದ್ವಿ. ನಾವು ಯಾವುದೇ ಬೆಳಿಗ್ಗೆ ಕೂಡ ನಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ಇದೇ ಕೆಲಸ ಮಾಡಬೇಕು, ಇನ್ನೇ ಮಾಡ್ಬೇಕಂತ ದೈಹಿಕ ಕಸರತ್ತು ಸೈನಿಕರು ಹೇಳಿದಂತೆ ನಮ್ಮ ಚಟುವಟಿಕೆಗಳು, ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕು. ನಮ್ಮ ಮನೆ ಕೆಲಸ ಸಾಕಷ್ಟು ಇರ್ತಾವ. ಕಸ ಬಳ್ಳೋದಾಗಿರ್ಬೋದು, ಗಡ್ಗೆ ಕಡ್ಯೋದಾಗಿರ್ಬೋದು, ನೀರು ತರೋದಾಗಿರ್ಬೋದು, ಹಾಸಿಗೆ ಮುಡ್ಸೋದಾಗಿರ್ಬೋದು, ಬಂಡೆ ಒರೆಸೋದಾಗಿರ್ಬೋದು, ಅಡಿಗೆ ಮಾಡ್ತಕ್ಕಂಥದ್ದಾಗಿರ್ಬೋದು, ದೈಹಿಕ ಕಸರತ್ತು ಒಳಮನೆಯಲ್ಲಿ ಆಗಿರ್ಬೋದು. ಅದೇ ಕಸರತ್ತು ನಿಜವಾಗ್ಲೂ ನಮ್ಮ ಕೆಲಸವನ್ನಾಯಿತು. ನಮ್ಗೆ ಗೊತ್ತಿರದಂತೆ ಮೈ ಕಸರತ್ತಾಯಿತು. ಎಲ್ಲರೂ ಗಣಮಕ್ಕಾಗಿ ಹೇಳಿದ್ರು, ಹುಡುಗರಾಗಲಿ ಹುಡುಗಿಯರಾಗಲಿ ಎಲ್ಲರೂ ಕೂಡ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಬೇಕು. ಎಲ್ಲದನ್ನು ಮಾಡಿದಾಗ ಮಾತ್ರ ಅದೇ ದೈಹಿಕ ಕಸರತ್ತು. ಅದಕ್ಕಾಗಿ ಹೆಣ್ಮಕ್ಳು ಬಹಳಷ್ಟು ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಅನಾರೋಗ್ಯಗಳು ಕಡಿಮೆ ಆಗುತ್ತೆ. ಈ ಹುಡುಗರು ದೊಡ್ಡ ಗಣಮಕ್ಳು ಅನಾರೋಗ್ಯ ಒಳ್ಳೆ ಸಂದೇಶ ಹೇಳಿದ್ವಿ. ಇನ್ನೊಂದು ನೆನಪಾಗ್ತದೆ, ನಿಜವಾಗ್ಲೂ ನಮ್ಮ ಆರಾಧ್ಯ ದೈವ ಶಿವಕುಮಾರ್ ಸ್ವಾಮಿಗಳು ಮಾತು ಹೇಳ್ತಾರೆ. ಈ ಮೈಗಟ್ಟರಿಗೆ ಹೇಳುವಂಥದ್ದು ಸೈನಿಕರ ಹೇಳಿದ ನೆನಪಾದ್ರು. ಮೈಗಟ್ಟರು ಆಗಬಾರ್ದು. ಮೈಗಟ್ಟರಿಗೆ ಹೇಳ್ತಾರೆ, ಏನಂತ ಹೇಳ್ತಾ ಅಂದ್ರೆ ಓಡುವುದಾದರೆ ಓಡು, ಓಡಲಾಗದಿದ್ದರೆ ನಡೆದಾಡಲಾಗದಿದ್ದರೆ ಉರುಳಿಕೊಂಡು ಹೋಗೋ, ಆದರೆ ಬಿದ್ದರೆ ಬೇಡ ಅಂತ ಹೇಳ್ತಾರೆ. ಇಂಥ ಅದ್ಭುತ
ನಾಯಿಗಳು ಎಲ್ಲರೂ ಅವರು 111 ವರ್ಷ ಬದುಕಲಿಕ್ಕೆ ಅವ್ರಿಗೆ ಸದಾ ಚಟುವಟಿಕೆಯಿಂದ ಇರಲಿಕ್ಕೆ ಕಾರಣ. ನೀವು ಉತ್ತಮ ಸಂದೇಶವನ್ನು ಹೇಳಿದ್ರೆ ಅಂದ್ರೆ ನಮ್ಮ ಕೆಲಸವನ್ನು ನಾವು ಸಾಕಾಣಿಕೆ ಮಾಡಿದ್ರೆ ಅದೇ ದೈಹಿಕ ಕೆಲಸ. ಆಮೇಲೆ ಹೆಚ್ಚಾಗಿ ಸೈಕ್ಲಿಂಗು, ವಾಕಿಂಗ್ ಅದೆಲ್ಲ ಮಾಡಿ ಭಾಳ ಉತ್ತಮವಾಗಿರ್ತಕ್ಕಂಥ ಈಶ್ವರಪ್ಪ ಸರ್ ಭಾಳ ಚಂದ ಹೇಳಿದೆ. ನೀವು ಅದು ಬೇಕಾಗಿತ್ತು, ಇವತ್ತು ನಾಡಿಗೆ ಬೇಕಾದ್ರೆ ನಾನು ಆ ಕೆಲಸ ಮಾಡೋದಲ್ಲ ಈ ಕೆಲಸ ಮಾಡೋದಲ್ಲ ಅಂತ ಅನ್ನುವಂಥದ್ದು ಗೊಂದಲ ಬೇಡ ಅನ್ನುವಂಥದ್ದು. ಹಾಗೆ ಮತ್ತೆ ನೀವು ಏನೇನು ಆಹಾರ ಸೇವಿಸ್ತೀವಿ? ಬೆಳಿಗ್ಗೆ ಏನು, ಮಧ್ಯಾಹ್ನ ಏನು, ರಾತ್ರಿ ಏನು, ಏನು ಊಟ ನಿಮ್ದು ಏನು? ಆಹಾರ ಪದ್ಧತಿ ಅಂದ್ರೆ ಈಗಿನ ಒಂದು ಪದ್ಧತಿ ಜನರೇಷನ್ ಜಿಲ್ಲೆಯಲ್ಲಿ ಸಿಟಿಲಾದ್ರೆ ಒಂದು ಪಿಜ್ಜಾ ಬರ್ಗರ್ ಈ ಒಂದು ನಾರ್ತ್ ದೇಶದಿಂದ ಬಂದಂತ ಒಂದು ಈ ಒಂದು ಆಹಾರ ಪದ್ಧತಿನ ದೂರ ಇಟ್ಟು ನಮ್ಮ ಹಳೆ ಕಾಲದ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಹೋದ್ರೆ ರಾಗಿ ಮುದ್ದೆ, ರೊಟ್ಟಿ, ಪಲ್ಯ, ಕಾಳು ಇಲ್ಲ ರಾತ್ರಿ ಮೊಳಕೆ ಕಾಳು ಬಹಳ ಒಳ್ಳೆಯ ಒಂದು ಪದ್ಧತಿ. ಇದನ್ನ ನಾವು ಅನುಸರಿಸೋದು ಎಲ್ಲಾ ಸೈನಿಕರು ಇದನ್ನೇ ನಾವು ಮೊಳಕೆ ಕಾಳು ಅನ್ನ ತಿನ್ನೋದು ಬಹಳ ಕಡಿಮೆ. ನಾವು ಅನ್ನ ತಿನ್ನೋದಿಲ್ಲ, ಈಗ ಅನ್ನ ತಿನ್ನೋದೇ ಜಾಸ್ತಿ ಆಗಿದೆ. ಎಲ್ಲ ಚಿತ್ರಾನ್ನ, ದೋಸೆ ಅನ್ನ, ಇಡ್ಲಿ ಅನ್ನ, ಪಲಾವ್ ಅನ್ನ ಎಲ್ಲ ಅನ್ನ ಬಿಟ್ಟು 2 ವರ್ಷ ಆಗಿದೆ. ಬಹಳ ಸಂತೋಷದ ಮಾತು ಹೇಳಿದ್ರು. ನಿಜವಾಗ್ಲೂ ಎಲ್ಲ ಅನ್ನ ಔಷಧಿ ಆಗಿದೆ. ಅನ್ನ ತಿನ್ಬೇಕು, ಒಂದು ಮಿತಿ ಇರ್ಬೇಕು. ಅದೇನು ಉಪ್ಪಿನಕಾಯಿ ರುಚಿ ಅಷ್ಟು ಇರ್ಬೇಕು ಅಷ್ಟೇ. ಹೇಳುವಂಥದ್ದು ಒಳ್ಳೆ ಸಂತೋಷದ ಆಹಾರ ಪದ್ಧತಿ ದೈಹಿಕ ಕೆಲಸ. ಆಗಿನ ಕಾಲದಲ್ಲಿ ಏನಿನ ಪದ್ಧತಿ ಅದನ್ನೇ ಮತ್ತೆ ಪುನಃ ಅನ್ವಯಿಸ್ಕೊಟ್ರೆ ನಮ್ಮ ಜೀವನ ಚೆನ್ನಾಗಿ ಆರೋಗ್ಯಕರವಾಗಿ, ನಮ್ಮ ದೈಹಿಕವಾಗಿ ಕೂಡ ನಾವು ಹೊಟ್ಟೆ ಮುಂದಕ್ಕಾಗಿಲ್ಲ, ದಪ್ಪ ಆಗ್ಲಾರ್ದೆ ಮೇಂಟೈನ್ ಮಾಡ್ಕೊಂಡು ಇರ್ಬೋದು. ಹಾಗೆ ಬಹಳ ಸಂತೋಷ ಸರ್. ಈಗ ನೀವೆಲ್ಲ ಇಷ್ಟೆಲ್ಲ ನೋಡಿ ಆಹಾರ ಪದ್ಧತಿಯನ್ನ ಮೊಳಕೆ ಕಾಳುಗಳು, ರೊಟ್ಟಿ, ಮುದ್ದೆ, ಕಾಯಿ ಪಲ್ಯ, ತರಕಾರಿ ಈ ಥರ ಆಹಾರಗಳನ್ನು ಅನ್ನ ಕಡಿಮೆ ಮಾಡೋದಕ್ಕೆ ದೈಹಿಕವಾಗಿ ಚಟುವಟಿಕೆಯಿಂದ ಇದ್ದು ಅದನ್ನು ಗುರಿ ಮುಟ್ಲಿಕ್ಕೆ ಸಾಧನೆ ಮಾಡಲಿಕ್ಕೆ ವಿದ್ಯಾಭ್ಯಾಸವೇ ಬೇಕಂತಲ್ಲ. ನೀವು ಏನು ಕಲಿತೀರಿ ಅದರಿಂದ ಸಂಸ್ಕಾರದಿಂದ, ವಿದ್ಯಾಭ್ಯಾಸಕ್ಕಿಂತ ಮುಂಚೆ ಸಂಸ್ಕಾರ ನಮ್ಮ ಪರಿವಾರದಲ್ಲಿ ನಾವು ಕಲ್ತ್ಕೊಂಡಿದೀವಂತೆ ವಿದ್ಯಾಭ್ಯಾಸಕ್ಕಿಂತ ಮಿಗಿಲಾದ ಸಂಸ್ಕಾರ. ಬಹಳ ಸಂತೋಷದ ವಿಚಾರಗಳಿವೆ ಸರ್. ಈಗ ಮತ್ತೆ ಸಾಕಷ್ಟು ನಮ್ಮ ನಾಡಿನಲ್ಲಿ ಇರ್ತಾರೆ ನಿಮ್ಮಂಗೆ ಕೂಡ, ನಿಮ್ಮ ಪ್ರೇರಣೆಯಿಂದ ಕೂಡ ಈ ಪುನೀತರಾಗಬೇಕು ಕುಮಾರ್ ಅಂತಂದರೆ ನಾವು ಕೂಡ ನಟರಾಗಬೇಕು, ಅವ್ರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರೊಳಗೆ ನಿಮ್ಮ ಈಶ್ವರಪ್ಪ ಸರ್ ಅಂತ ನಮ್ಮಂಥದ್ದು ನಾವು ಏನಾದ್ರು ಆಗಬೇಕಂತ ಅಂದಾಗ ಏನೇನು ರೂಢಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಏನು ಸಂದೇಶ ಕೊಡ್ತಾರೆ ನಾಡಿನ ಯುವಕರಿಗೆ? ನಾನು ನಮ್ಮ ಸೈನಿಕ ಬಳಗದಿಂದ ಹೇಳುವಂಥ ಒಂದು ಉದ್ದೇಶ ಇಲ್ಲ, ಒಂದು ಮೆಸೇಜ್ ಏನಂದ್ರೆ, ತಮ್ಮ ಚಟುವಟಿಕೆಗಳಲ್ಲಿ ಸಾಧಿ ಈಗ ತಾನೇ ಒಂದು ಗಾದೆ ಕೂಡ ಹೇಳಿದ್ರು, ಉರುಳಾಡು ಕೊನೆಗೆ ಉರುಳಾಡು, ಕೂತಲ್ಲಿ ಕೂರ್ಬಾರ್ದು, ಕನಿಷ್ಠ ಲಾಸ್ಟ್ ಕೊನೆಯಾಗಿ ಉರುಳಾಡು, ಸಮಯವನ್ನು ವ್ಯಕ್ತ ಮಾಡ್ಕೋಬಾರ್ದು. ಸಮಯ ಒಂದ್ಸಲಿ ಕಳೆದೋಯ್ತಂದ್ರೆ ಆ ಸಮಯ ಮತ್ತೆ ಬರೋದಿಲ್ಲ. ಸೊ ಎಲ್ಲ ವಿದ್ಯಾರ್ಥಿನಿಯರಿಗೆ ಇಲ್ಲ ಯುವಕರಿಗೆ, ಯುವತಿಯರಿಗೆ ಸಮಾಜ ಸೇವೆ ಇಲ್ಲ ದೇಶ ಸೇವೆ ಮಾಡ್ಬೇಕಂದ್ರೆ ಅಲ್ಲಿ ತಮ್ಮ ಕುಟುಂಬದಲ್ಲೇ ಅಲ್ಲಿ ಇದ್ಕೊಂಡೆ ಕೂಡ ಮಾಡ್ಬೋದು. ಎಲ್ಲಿಯೂ ಬೇರೆ ದೇಶಕ್ಕಾಗಲಿಲ್ಲ, ಗಡಿ ಭದ್ರತಾ ಪಡೆಯಲ್ಲ, ಗಡಿಲಿ ಹೋಗಿ ಮಾಡುವಂತ ಅವಶ್ಯಕತೆನೂ ಇಲ್ಲ. ಎಲ್ಲಿ ಇರ್ತೀರೋ ಅಲ್ಲಿ ಇದ್ಕೊಂಡು ಕೂಡ ತಮ್ಮ ಸೇವೆನ ಸಲ್ಲಿಸಬಹುದು. ಸಮಯ ಕಳ್ಕೋಬಾರ್ದು. ಸಮಯ ಅದನ್ನು ತೋರಿಸ್ಕೊಡ್ತೀನಿ. ಎಷ್ಟು ಸಮಯಕ್ಕೆ ಬೆಲೆ ಕೊಡ್ತಾರೆ ಆ ಸಮಯ ನಿಮ್ಗೆ ಬೆಲೆ ಕೊಡ್ತಾರೆ ಉತ್ತಮ ಸಂಗೀತ. ಯಾಕಂದ್ರೆ ಮನೆಗೆದ್ದು ಮಾನಗೆಲ್ಲು ಅಂತ ಹೇಳ್ತಾರೆ. ಅಂದ್ರೆ ನಾವು ದೇಶ ಕಾಯ್ತು ಮುಂಚಿತ ಮನೆಗಳಿಗೆ ಸಾಕಾರ ಮಾಡ್ಬೇಕು. ಒಂದು ತಂದೆ ತಾಯಿ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಅಕ್ಕ ತಂಗಿಯಾಗಿ, ಅಣ್ಣ ತಮ್ಮ ಅವ್ರಿಗೊಂದಿಷ್ಟು ಸಹಕಾರ ಸೇವೆ ಮಾಡ್ರಿ, ಅಕ್ಕಪಕ್ಕದಲ್ಲಿ ಸಹಾಯ ಮಾಡ್ರಿ. ಅಲ್ಲಿಂದಲೇ ದೇಶ ಪ್ರೇಮ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಮಾಡಿದವ್ರು ಇಲ್ಲಿ ಸಣ್ಣದವರು ಅಲ್ಲಿ ಸಣ್ಣದಾಗ ಅಂತೇಳಿ ಉತ್ತಮ ಸಂದೇಶ ನೀಡಿದ್ರು ಸರ್. ತುಂಬಾ ಸಂತೋಷ ಆಗ್ತದೆ ನಮ್ಮ ಜನತೆಯಿಂದ ನಿಮ್ಮ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಸರ್. ಕೊನೆಯದಾಗಿ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಇನ್ನೂ ಸೇವೆಯನ್ನು ಸಲ್ಲಿಸ್ತಾರೆ. ಈಗ ಗುಜರಾತ್ಗೆ ಹೋಗ್ಬೇಕಂತ ಹೇಳ್ತಾರೆ, ಇಂಟರ್ನ್ಯಾಷನಲ್ ಬಾರ್ಡರ್ ಅದು, ಕೆಸರುಗಳ ಮುದ್ದೆ ಅದು, ಅದರಲ್ಲಿ ನೀವು ಇನ್ನೂ ಹೋರಾಟ ಮಾಡಬೇಕಾಗಿದೆ, ಈ ಸೇವೆ ಮಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಇವತ್ತಿನ ದಿನವರೆಗೂ ಕೂಡ ಯಾವುದು ಬಹಳ ಈ ಸಂದರ್ಭದಲ್ಲಿ ಬಹಳ ಖುಷಿ ಸಿಕ್ತು, ಈ ಸಂದರ್ಭದಲ್ಲಿ ಬಹಳ ದುಃಖ ಆಯ್ತು ಸರ್ ಅಂತ ಯಾವ ಸಂದರ್ಭದಲ್ಲಿ ನೀವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇದೆ? ನಾನು ನಿಮ್ಮ ಜೊತೆ
ಸಂವಾದ ಮಾಡ್ತಾ ಹೇಳಿದ್ದೀನಿ ನಾನು ಈಗಾಗಲೇ ಹೇಳಿದ್ದೀನಿ. ಸಂತೋಷ ಸಿಕ್ಕಿದ್ದು ಜಾಸ್ತಿ ಅಂದ್ರೆ ನನಗೆ ಸಮಾಜ ಸೇವೆಯಲ್ಲಿ ಇಲ್ಲ ದೇಶ ಸೇವೆಯಲ್ಲಿ ಇಲ್ಲಿ ನನ್ಗೆ ಬಹಳ ಸಂತೋಷ ಸಿಕ್ಕಿರೋದು. ರಕ್ತದಾನ ಕೂಡ ಮಾಡಿದ್ದೀನಿ ಬಹಳಷ್ಟು ಸಲ. ಆರ್ಗನ್ಸ್ ಎಲ್ಲ ನಾನು ಇವ್ರು ಯಾವ ತರ ನಮ್ಮ ಜೀವನವನ್ನ ಮುಳುಪಾಗಿ ಸಮಾಜಕ್ಕೆ ಅಂತೇಳಿ ಕಳೆದಿದ್ರು. ನಮ್ಮ ಹೋಗೋ ಕಾಲದಲ್ಲಿ ಕೂಡ ನಾವು ಎಲ್ಲ ಕಾರ್ಯಗಳನ್ನು ಮಾಡಿ ಆರ್ಗನ್ಸ್ ಎಲ್ಲ ಡೊನೇಟ್ ಮಾಡಿದ್ರು. ಅದೇ ತರ ನಾವು ಕೂಡ ನನ್ನ ಜೀವನದ ಆರ್ಗನ್ಸ್ ಎಲ್ಲ ಆಲ್ರೆಡಿ ಡೊನೇಟ್ ಮಾಡಿದ್ದೀನಿ. ಇದೆಲ್ಲ ನನ್ನ ಸಂತೋಷದ ಇದನ್ನ ನನ್ನ ಒಂದು ಕಾರ್ಯ ಗಡಿ ಭದ್ರತಾ ಪಡೆಯಲ್ಲಿ ಕಾರ್ಯ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಇದನ್ನೇ ನೆನೆಸ್ಕೊಂಡು ಸಂತೋಷ ಪಡುವಂತ ವಿಷಯ. ದುಃಖದ ಸಂಗತಿ ಆಗಿತ್ತು ನಡೆದಂತ ದುಃಖದ ಸಂಗತಿ ಅಂದ್ರೆ ಜೀವನದಲ್ಲಿ ದುಃಖದ ಸಂಗತಿ ನಮ್ಗೆ ಅನುಭವ ಕೊಡುತ್ತೆ. ಅದನ್ನ ದುಃಖ ಪಡ್ತಾ ಇದ್ರೆ ನಾವು ಬರುತ್ತಾ ಇದ್ರೆ ನಾವು ನಮ್ಮ ಆರೋಗ್ಯ ಕೆಡಿಸ್ಕೊಳ್ತೀವಿ. ಅದನ್ನ ಅಷ್ಟು ಒಂದು ಸ್ವೀಕಾರ ಮಾಡ್ತಾರೆ. ದುಃಖನ ಸ್ವೀಕಾರ ಮಾಡ್ಬೇಕು. ಅದನ್ನ ಜಾಸ್ತಿ ಮಿತಿಯಾಗಿರ್ಬೇಕು ಅಷ್ಟೇ. ಜಾಸ್ತಿ ಮಾಡ್ಕೊಳ್ಳಾದ್ರೆ ನಮ್ಮ ಆರೋಗ್ಯ ಕಾಪಾಡ್ತಾ ದುಃಖ ಜಾಸ್ತಿ ಆ ನೋವನ್ನ ಒಂದು ಏನಂತಾರೆ ಪಾಸಿಟಿವ್ ತಗೊಂಡು ಜೀವನದಲ್ಲಿ ಮುಂದೆ ಹೋಗ್ತಾ ಇರೋದು ಬಹಳ ಉತ್ತಮವಾಗಿರ್ತಕ್ಕಂಥ ಸಂತೋಷ. ಈ ದೇಶ ಸೇವೆ ಮಾಡೋದೇ ನನಗೆ ಸಂತೋಷ. ಆ ನೋವು ಏನೇ ಬರಲಿ ಆ ನೋವನ್ನು ನಲಿವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್. ಯಾವ ಪ್ರತಿಯೊಬ್ಬರು ಮನುಷ್ಯನಿಗೆ ನೋವು ಇರ್ತದೆ. ಎಲ್ಲೆಲ್ಲಿ ಯಾರಿಗಿಲ್ಲ ನೋವು, ಈ ನೋವೇ ಗಂಟು. ಎಲ್ಲ ನೋವಿಗೆ ನಾವೇ ಬ್ರಹ್ಮನ್ ಅಂತ ಹೇಳ್ತಾರೆ ಕವಿ. ನಮ್ಮ ಟೀಚರ್ ಭಾಳ ಚಂದ ಹೇಳ್ತಾರೆ. ದೇವರಿಗೆ ಹೇಳ್ತಾರೆ, ನೋವುಗಳು ಕೊಟ್ಟಾಗ ದೇವರಿಗೆ ಹೇಳ್ತಾನೆ, ಆಗೊಮ್ಮೆ ಈಗೊಮ್ಮೆ ನೋವು ಕೊಟ್ಟರೆ ಹೇಗೆ ಹೇಳ್ತಾನೆ. ಆಗೊಮ್ಮೆ ಈಗೊಮ್ಮೆ ನೋವು ಕೊಟ್ಟರೆ ಹೇಗೆ? ತಲೆ ತೆಗೆದ ತಲೆ ಮೇಲೆ ಎತ್ತೋದು ಬೇಡವೇ? ಸುಖಿಯಾಗಲಿ ಕಷ್ಟ ನಷ್ಟಗಳ ಜಾತ್ರೆಯಾಗಲಿ ನೋವೇ ಅತಿ ನೋವಿಗೆ ಔಷಧಿ ಇವತ್ತು ಮಾತಾಡ್ತಾರೆ. ಏನಿದ್ರೆ ನೋವಿನಲ್ಲಿರುವಂಥ ನೋವು ಅತಿ ನೋವಾದಾಗ ಅದೇ ಔಷಧಿ ಅಂತ ನೋವನ್ನು ನಲಿವಾಗಿ ಸ್ವೀಕರಣೆ ಮಾಡಬೇಕು. ಉತ್ತಮ ನಮ್ಮ ನಾಡಿಗೆ ಸಂದೇಶವನ್ನು ಇರತಕ್ಕಂಥದ್ದು. ಈ ಸಂವತ್ಸ ನೀವು ಪರಂಪರೆ ಬಸಪ್ಪನ ಉತ್ತಮ ಹಿರಿಯ ಮಗನಾಗಿ, ಮನೆಯ ಮಗನಾಗಿ ಒಂದಿಷ್ಟು ನಮ್ಮ ಊರಿಗಾಗಿ, ನಮ್ಮ ಜಿಲ್ಲೆಗಾಗಿ, ನಮ್ಮ ನಾಡಿಗಾಗಿ ಕೀರ್ತಿಯ ಪತಾಕೆಯನ್ನು ಕರೆದಿದ್ದೇವೆ. ಆಮೇಲೆ ಈಗ ಅಲ್ಲಿ ಹೋಗಿ ನಿಮ್ಮ ಉತ್ತಮ ಸೇವೆ ಆಗಿ ನಿಮ್ಮ ಸೇವೆ ಬರಲಿ. ನಮ್ಮ ಟಿ ವಿ ಪರವಾಗಿ, ನಾಡಿನ ಪರವಾಗಿ, ರಾಜ್ಯೋತ್ಸವದ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು. ನನ್ನ ಮನದಾದ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಕನ್ನಡ ನಾಡಿಗೆ ಪರಿಚಯ ಮಾಡಿಕೊಟ್ಟಂತ ಈ ಜನ್ ಟಿವಿ ಸಂಸ್ಥಾಪಕರಾದಂತ ಎಲ್ಲ ವರ್ಗಕ್ಕೆ ನನ್ನ ಹೃದಯಪೂರ್ವಕ ನಮಸ್ಕಾರ. ತುಂಬಾ ಧನ್ಯವಾದಗಳು.